ಇವತ್ತು ಬಾಂಡ್ಲಿ ಸರು ಇಂಗ್ಲಿಷ್ ಪೇಪರ್ ಕೊಡ್ತಾರಂತೆ ಕಣೋ. ಹೌದೇನೋ? ಹಂಗಾರೆ ನಿನಗೆ ಎಷ್ಟು ಮಾರ್ಕ್ಸ್ ಬರುತ್ತೋ ನನಗೂ ಅಷ್ಟೇ ಬರಬೇಕು. ಯಾಕಂದ್ರೆ ನೀನು ನೋಡ್ಕೊಂಡೆ ತಾನೇ ನಾನು ಬರ್ದಿದ್ದು. ಲೇ ನೀನೊಬ್ಬ ನಾನು ನೋಡ್ಕೊಂಡ್ ಬರ್ದಲ್ಲ, ನಾನೇ ಹಾಡು ಬರ್ದಿರ್ತೀನಿ, ಕ್ವಶನಿಗೇನು ಆನ್ಸರೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀನು ನೋಡಿ ಅದನ್ನೇ ಬರ್ಕೊಂಡಿದೀಯಾ. ಹೆಂಗೋ ನಿಮ್ಗೇನು ಬರುತ್ತೋ ನನಗೂ ಅದೇ ಬರುತ್ತೆ ಬಿಡು. ಲೇ ಬಾಂಡ್ಲಿ ಸರ್ ಬಂದ್ರು ಕಣ್ರು, ತಿರುಗ್ರು. ಏನ್ರ ಅದು ಗಲಾಟೆ? ಕ್ಲಾಸಲ್ಲಿ ಯಾರು ಇಲ್ಲ ಅಂದ ತಕ್ಷಣ ಅಲ್ಟೆ ಹೊಡ್ಕೊಂಡು ಕುತ್ಕೊಂಡ್ಬಿಡ್ತೀರಾ ಕತ್ತೆಗಳು ತಂದು. ಓದಬೇಕು ಬರೀಬೇಕು ಏನಿಲ್ಲ. ಇವತ್ತು ನಿಮ್ಮ ಎಕ್ಸಾಮ್ ಹಣೆ ಬರೋ ಗೊತ್ತಾಗುತ್ತೆ. ಇವತ್ತು ಇಂಗ್ಲೀಷ್ ಪೇಪರ್ ಹೆಂಗೆ ಬರ್ದಿನಿ, ಯಾವನ್ ಹೆಂಗೆ ಬರ್ದೀನಿ ಅಂತಂದು ಕೊಡ್ತೀನಿ ಇವಾಗ ಪೇಪರ್ ನೋಡ್ಕೊಳ್ಳಿ. ನಿಮ್ಮ ಬಂಡವಾಳ ಏನಂತ ಗೊತ್ತಾಗುತ್ತೆ. ಪಿಂಕಿ ತಗೊಳಮ್ಮ, ತಗೊಳ್ಳೋ, ಕೊಡೋ ಆ ಕಡೆ. ಯಪ್ಪ ಇವಳೇನಪ್ಪ 50ಕ್ಕೆ 49 ತೆಗ್ದವಳೆ. ಏನಂಗೆ ನೋಡ್ತಾ ಇದೀಯಪ್ಪ ಮಂಜಾ? ನೀನು ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿ ಕಣಪ್ಪ ಕಂದ. ಕೊಡ್ತೀನಿ ನಿನ್ನ ಪೇಪರ್ನು, ಕೊಡು. ನೆಕ್ಸ್ಟ್ ಸುರೇಶ ತಗೊಳ್ಳೋ. ನೆಕ್ಸ್ಟ್ ಮಂಜಾ ತಗೊಳಪ್ಪ, ತಗೋ. ಕಾಯ್ತಾ ಇದ್ಯಲ್ಲ ನಿನ್ನ ಪೇಪರ್ನ, ತಗೋ ನೋಡ್ಕೊ. ಅಪ್ಪ ದೇವ್ರೆ ನನಗೆ ಪಾಸ್ ಮಾರ್ಕ್ಸ್ ಬಂದಿರೋ ಥರ ಮಾಡಪ್ಪ. ಅಪ್ಪ ದೇವ್ರೆ ಏನೋ ಗೊತ್ತಿಲ್ದಲೆ, ಆನ್ಸರ್ ಗೊತ್ತಿಲ್ದಲೆ ಏನೇನೋ ಹಾಡುಗಳೆಲ್ಲ ಬರೆದ್ಬಿಟ್ಟಿದ್ದೆ ದೇವ್ರೆ. ಮೇಷ್ಟ್ರು ಮನಸ್ಸು ಮಾಡಿ ನನಗೆ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿರೋ ಥರ ಮಾಡಪ್ಪ ದೇವ್ರೆ. ನಾನಿನ್ನ ಮಾರ್ಕ್ಸ್ ನೋಡಿಲ್ಲ ದೇವ್ರೆ. ಮಾರ್ಕ್ಸ್ ಜಾಸ್ತಿ ಬಂದಿರೋ ಥರ ಮಾಡಪ್ಪ ದೇವ್ರೆ. ನೋಡು ದೇವ್ರೆ, ನೀನೇನಾದ್ರು ಮಾರ್ಕ್ಸ್ ಜಾಸ್ತಿ ಬರೋ ಥರ ಮಾಡಿದರೆ ನಿನಗೆ ದೇವಸ್ಥಾನಕ್ಕೆ ಬಂದು 1 ಡಜನ್ ಕಾಯಿ ಬಿಡ್ತೀನಿ ದೇವ್ರೆ. ಪ್ಲೀಸ್ ದೇವ್ರೆ, ನೋಡು ದೇವ್ರೆ, ಈಗ ನೋಡ್ತೀನಿ ದೇವ್ರೆ ಮಾರ್ಕ್ಸಾ. 50 ಮಾರ್ಕ್ಸಿಗೆ 51 ಮಾರ್ಕ್ಸ್ ಕೊಟ್ಟಿದ್ದಾರಾ? ಅಪ್ಪ ದೇವ್ರೆ ಕಾಪಾಡ್ದೆ ಕಣಪ್ಪ ನೀನು ನನ್ನ. ಅಯ್ಯೋ ದೇವ್ರೆ, ನಾನು ನಿನಗೆ ಬಂದು 1 ಡಜನ್ ಕಾಯಿ ಹೊಡಿತೀನಪ್ಪ. ಹಾಡು ಬರೆದ್ರು ನನ್ನ ಪಾಸ್ ಮಾಡಿಟ್ಟಿದ್ಯಪ್ಪ ದೇವ್ರೆ. ಲೋ ಪೆಕ್ರ ಮಂಜ, ಪೇಪರ್ ಉಲ್ಟಾಗೈತೆ, ನೆಟ್ಟಿ ತಿರ್ಸ್ಕೊಂಡು ನೋಡು. 51 ಅಲ್ಲ. ಹೌದಲ್ವಾ? ನಾನು ಮಾರ್ಕ್ಸ್ ನೋಡೋ ಅರ್ಜೆಂಟಲ್ಲಿ ಪೇಪರ್ನೇ ನೆಟ್ಟಿ ತಿರುಗಿಸ್ಕೊಳ್ಳಿಲ್ಲ. 15? ಅಯ್ಯೋ ದೇವ್ರೆ, ಏನಪ್ಪ ದೇವ್ರೆ 51 ಮಾರ್ಕ್ಸ್ ಕೊಟ್ಟಿದೀಯಾ ಅಂತ ಹೇಳ್ಬಿಟ್ಟು ಖುಷಿ ಪಟ್ನಲ್ಲಪ್ಪ ದೇವ್ರೆ. ಈಗ ನೋಡಿದ್ರೆ ಪಾಸ್ ಮಾರ್ಕ್ಸು ಕೊಟ್ಟಿರಲ್ಲಪ್ಪ ದೇವ್ರೆ. ನೆಕ್ಸ್ಟ್ ಪ್ರದೀಪ ತಗೊಳ್ಳೋ. ನೀನು ಭಾರಿ ಬುದ್ಧಿವಂತ, ಭರ್ಜರಿ ಮಾರ್ಕ್ಸ್ ತಗೊಂಡಿದೀಯ. ತಗೋ. ಇನ್ನೇನು ನನಗೂ ಇವನಷ್ಟೇ ಬಂದಿರುತ್ತೆ. ನಾನು ಇವನ್ ನೋಡ್ಕೊಂಡೆ ತಾನೇ ಬರ್ದಿದ್ದು. ನೆಕ್ಸ್ಟ್ ಗಣೇಶ ತಗೊಳ್ಳೋ. ಅಪ್ಪ ದೇವ್ರೆ, ಸದ್ಯ 50ಕ್ಕೆ 35 ಪಾಸ್ ಮಾರ್ಕ್ಸ್ ಎಲ್ಲ ಬಂದಿದೆಯಲ್ಲ. ನೆಕ್ಸ್ಟ್ ಬಿ ಸುರೇಶ ತಗೊಳ್ಳೋ. ಕ್ಲಾಸ್ಗೆ ನೀನೇ ಫಸ್ಟು ಕಣೋ, ತುಂಬ ಮಾರ್ಕ್ಸ್ ತೆಗ್ದಿದೀಯ. ಹೌದಾ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹೇಳಂತೆ ಫಸ್ಟ್ ತಗ ಪೇಪರ್ ತಗೊಂಡು ನೋಡಿ ಆಮೇಲೆ ಥ್ಯಾಂಕ್ ಯು ಹೇಳು. ನಾನೇ ಕ್ಲಾಸಿಗೆ ಫಸ್ಟ್ ಅಂತೆ. ಎಷ್ಟು ಬಂದಿರ್ಬೋದು ಮಾರ್ಕ್ಸು? 19. ಅಯ್ಯಯ್ಯೋ, ನಾನೇ ಕ್ಲಾಸಿಗೆ ಫಸ್ಟು ಅಂದರು ಮೇಷ್ಟು. ಅವ್ರು ಹೇಳಿದ ಅರ್ಥನೇ ಆಗಲಿಲ್ಲ ನನಗೆ, ಫೇಲ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಗೀತಾ ತಗೊಳಮ್ಮ. ಜಾನ್ವಿ ತಗೊಳಮ್ಮ. ನೆಕ್ಸ್ಟ್ ಲಾಸ್ಟ್ ಕೆಂಪ ತಗೊಳ್ಳೋ. ಎಲ್ಲರದು ಪೇಪರ್ ಕೊಟ್ಟಾಗಿದೆ. ಎಷ್ಟು ಸುಂದರವಾಗಿ ಬರ್ದಿದ್ದೀರಿ ಎಕ್ಸಾಮ್ ಅಂತಂದು ನೋಡ್ಕೋತಾ ಇರ್ರಿ ಪೇಪರ್ನ. ಬರ್ತೀನಿ ಒಂದು 5 ನಿಮಿಷ. ಲೋ ಪ್ರದಿ, ನಿಂಗೆ ಎಷ್ಟು ಬಂದಿದೆಯೋ? ಡಬ್ಬ ನನ್ನ ಮಗನೇ, ನಿನ್ನೇ ನೋಡ್ಕೊಂತಾನೆ ನಾನು ಬರ್ದಿದ್ದು. ನಿನಗೆ ಎಷ್ಟು ಬಂದಿದೆಯೋ ನನಗೂ ಅಷ್ಟೇ ಬಂದಿದೆ. ಲೋ ಪಾಸ್ ಮಾರ್ಕ್ಸು ಬಂದಿಲ್ಲ ಕಣೋ. ಹಾಡು ಬರ್ದಿಟ್ರೆ ಪಾಸ್ ಮಾರ್ಕ್ಸ್ ಕೊಡ್ತಾರೆ. ಲೋ ಏನೋ ಮಾಡೋದು ಇವಾಗ? ಫೇಲ್ ಆಗಿದ್ದೀವಿ ಇಂಗ್ಲೀಷಲ್ಲಿ ಅಂತ ಗೊತ್ತಾದ್ರೆ ನಿಮ್ಮ ಮನೆಗೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಕಣೋ. ಏನ್ ಮಾಡೋಕ್ಕಾಗುತ್ತಪ್ಪ, ಕರ್ಕೊಂಬರ್ಬೇಕು. ಲೋ ರಾಜು, ನಿಂದೆಷ್ಟು ಬಂದಿದೆಯೋ? ಲೇ ಆ ಡಬ್ಬ ಬೋಡ ಮೇಷ್ಟ್ರು ಇನ್ನು 1 ಮಾರ್ಕ್ಸ್ ಕೊಡಕ್ಕೆ ಏನಾಗಿತ್ತು? 34 ಕೊಟ್ಟಿದ್ದಾರೆ ಕಣಲೇ. ಇನ್ನು 1 ಕೊಟ್ಟಿದ್ರೆ ಪಾಸ್ ಆಗ್ತಿದ್ದೆ ಕಣೋ. ನಿಂದೆಷ್ಟು ಬಂದಿದೆಯೋ? ನನ್ 35 ಬಂದಿದೆ ಕಣೋ. ನಿನ್ಕಿನ 1 ಮಾರ್ಕ್ಸ್ ಜಾಸ್ತಿ, ನಾನು ಪಾಸ್ ಆಗ್ಬಿಟ್ಟೀನಿ.
ಪಾಸ್ ಆಗಿದೀಯಾ, ನನಗೆ 1 ಮಾರ್ಕ್ಸ್ ಕಟ್ ಮಾಡಿದ್ದಾರೆ. ಓ ಇವನ್ನ ನೋಡ್ಕೊಂಡ್ ಬರ್ದಿದ್ನಂತ. ಹೇಳ್ಬಿಟ್ಟ ಹೋಗಲೇ, ನೀನೇನು ಎಲ್ಲ ತೋರಿಸಿದ್ಯಾ? ಎಲ್ಲ ಒಂದೇ ಎರಡು ತೋರಿಸಿದ್ದೆ ಅಷ್ಟೇ. ಇನ್ನು ಉಳಿದೆಲ್ಲ ನಾನೇ ಬರ್ದಿದ್ದು ಕಣೋ. ಬಿಡಪ್ಪ, ಎಕ್ಸಾಮ್ ಬರೆಯೋಕರ ತೋರ್ಸೋ ಅಂತೀರಾ. ತೋರಿಸಿದ್ಮೇಲೆ ಆಮೇಲೆ ಮಾರ್ಕ್ಸ್ ಬಂದ್ಮೇಲೆ ಹೋಗಲೇ ನೀನೇನು ತೋರಿಸಿದ್ದೆ ಅಂತೀರಾ. ನಿಂದೆಷ್ಟು ಬಂದಿದ್ಯೋ ಸುರೇಶ? ಅದನ್ನೇನು ಕೇಳ್ತೀಯಾ ಬಿಡೋ. ಯಾಕೋ ಸರ್ ಹೇಳಿದ್ರು ಇಡೀ ಕ್ಲಾಸಿಗೆ ಫಸ್ಟ್ ಬಂದಿದೆ ನೀ ನಂಬರ್ ಅಂತ ಹೇಳ್ಬಿಟ್ಟು. ಸರ್ ಹೇಳಿದ್ರು, ಅದರಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ಇಡೀ ಕ್ಲಾಸಿಗೆ ಫಸ್ಟ್ ಅಂದಾಗ ಇಡೀ ಕ್ಲಾಸಿಗೆ 0 ನಾನು ಅಂತ ಹೇಳಿ 15 ಮಾರ್ಕ್ಸ್ ಬಂದಿದೆ ಕಣೋ. ಫೇಲು ಕಣೋ. ಯಾಕೋ ಚೆನ್ನಾಗಿ ಬರ್ದಿರ್ಲಿಲ್ವಾ? ನಾನು ಚೆನ್ನಾಗೇ ಬರ್ದಿದ್ದೆ ಕಣೋ. ಮೇಷ್ಟ್ರು ಮಾರ್ಕ್ಸ್ ನೋಡಿದ್ರೆ ಹಿಂಗ್ ಕೊಟ್ಟಾರೆ. ಲೇ ಪಿಂಕಿ, ನಿಂದೆಷ್ಟೇ? 15 ಕೇಳ್ತೀಯ ಬಿಡವ. ಹೇಳೆ ಫಸ್ಟ್ ನಿಂದೇಳು, ಆಮೇಲೆ ಹೇಳ್ತೀನಿ. ನಂದು 48 ಕಣೆ. ನಂದು 49 ಕಣೆ. ನೋಡೆ, ನಾನು ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ, ಒಂದು ಪ್ರಶ್ನೆ ಬಿಟ್ಟಿಲ್ಲ, ಎಲ್ಲದನ್ನು ಬರ್ದಿದ್ದೀನಿ. ಮೇಷ್ಟ್ರು ನನಗೆ ನೋಡೆ 2 ಮಾರ್ಕ್ಸ್ ಕಮ್ಮಿ ಕೊಟ್ಟಾರೆ. ನನಗೂ ನೋಡು, ನಾನು ಒಂದು ಬಿಟ್ಟಿಲ್ಲ, ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಿ, ನನಗೂ 1 ಮಾರ್ಕ್ಸ್ ಕಮ್ಮಿ ಕೊಟ್ಟಾರೆ. ಲೋ ಪ್ರದಿ, ನಾವು ಪಾಸ್ ಮಾರ್ಕ್ಸ್ ಬಂದ್ರೆ ಸಾಕು ಅಂತಿದೀವಿ. ಇವ್ರು ನೋಡೋ 50, 48, 49 ತೆಗೆದ್ರು ಇನ್ನೂ ಕಡಿಮೆ ಆಯ್ತು ಅಂತ ಇದ್ದಾರೆ. ಏನು ಹುಡುಗಿರೋ ಏನೋ ಇವರು. ಈ ಹುಡುಗಿರು ಹಂಗೆ ಕಾಣ್ಲ, ಎಷ್ಟು ಬಂದ್ರು ಅವ್ರಿಗೆ ಕಡಿಮೆನೆ ಅಂತ ಅನಿಸ್ತದೆ. 50ಕ್ಕೆ 50 ಬಂದ್ರು ಅದನ್ನು ಕಡಿಮೆನೆ ಅಂತ ಅನಿಸ್ತದೆ ಅವ್ರಿಗೆ. ಎಲ್ಲರೂ ಮಾರ್ಕ್ಸ್ ಹೇಳಿದ್ರು. ಲೋ ಕೆಂಪ, ನೀನು ಹೇಳಿಲ್ವಲೋ ನಿಂದೆಷ್ಟು? 15 ಕೇಳ್ತೀಯ ಬಿಡೋ. ಮಂಜಾ, ನಿನಗೂ ಎಷ್ಟು ಬಂದಿದೆಯೋ? ನನಗೂ ಅಷ್ಟೇ ಬಂದಿದೆ ಕಣೋ. ಫೇಲು ಕಣೋ. ಅದಕ್ಕೆ ಯಾಕೆ ಹಂಗಾಡ್ತೀಯ? ಫೇಲ್ ಆದ್ರೇನೆ ನೆಕ್ಸ್ಟ್ ಪಾಸ್ ಆಗಕ್ಕಾಗೋದು. ಖುಷಿಯಾಗಿರು. ಏನು ಖುಷಿಯಾಗಿರೋದು ಏನೋ, ಈಗ ಬರ್ತಾರೆ ಬಾಂಡ್ಲಿ ಸರ್. ಈಗ ಯಾರ್ಯಾರು ಫೇಲ್ ಆಗಿದ್ರು ಅವ್ರಿಗೆ ಸರಿಯಾಗಿ ಇಕ್ತಾರೆ. ಏನು ಮಾಡಲ್ಲ ಬಿಡಲೇ. ಮನೆಯಿಂದ ನಿಮ್ಮಪ್ಪನ ನಿಮ್ಮವ್ವನ ಕರ್ಕೊಂಬ ಅಂತ ಹೇಳ್ತಾರೆ. ಆಟೆ ಕಣ ಬಿಡೋ. ಅದೇ ಕಣೋ ಭಯ ಆಗಿರೋದು. ನಮ್ಮ ಅಪ್ಪಗೆ ಏನಾರ ಗೊತ್ತಾದ್ರೆ ನಂಗೆ ಊರೆಲ್ಲ ಅಟ್ಟಾಡ್ಸ್ಕೊಂಡು ಹೊಡೆದ್ಬಿಡ್ತದೆ ಕಣೋ. ಏನಾರ ಸುಳ್ಳು ಹೇಳಿ ಕರ್ಕೊಂಬರೋದಪ್ಪ. ಏನು ಅನ್ಕೊ, ಮೇಷ್ಟ್ರು ಬರಕ್ಕೆ ಹೇಳಿದಾರೆ ಅಂತ ಹೇಳ್ಬಿಟ್ಟು ನೀನು ಈ ಥರ ಫೇಲ್ ಆಗಿದ್ದೀನಿ ಅಂತ ಯಾಕೆ ಹೇಳಕ್ ಹೋಗ್ತೀಯ? ಏನಕ್ಕ ಮೇಷ್ಟ್ರು ಬರಕ್ಕೆ ಹೇಳಿದಾರೆ, ಬರಕಂತ ಹೇಳಿ ಅಂತ ಕರ್ಕೊಂಬಂದ್ಮೇಲೆ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಏನೋ ಹೇಳಿದ್ರ ಕತೆ. ಲೋ, ಆಮೇಲೂ ಗೊತ್ತಾಗಲ್ವೇನ್ಲ? ಮೇಷ್ಟ್ರು ಹೇಳಕ್ಕಿಲ್ವಾ ನಮ್ಮ ಅಪ್ಪಗೆ ಈ ಥರ ನಿನ್ನ ಮಗ ಫೇಲ್ ಆಗಿದ್ದಾನೆ ಅಂತಂದು? ಹೇಳಿದ್ರೊಟ್ಟಿಗೆ ಏನು ಮಾಡೋಕ್ಕತ್ತೆ ಹೇಳು? ಏನೋ 1-2 ಅದೇ ಬಿಡ್ತಾರೆ, ಒಡ್ಸ್ಕೊಂಡ್ರೆ ಆತು. ಹೋಗಲೇ, ಹಿಂಗೆಲ್ಲ ಯಾರು ಎದ್ರುಕೊಂಡು ಕುತ್ಕೊಂತಾರೆ? ಏನೋ 1-2 ಅದೇ ಬೀಳ್ತವೆ, ಬೀಳಿಸ್ಕೊಂಡ್ರೆ ಆತು. ಹೂನಪ್ಪ, ನಿನಗೇನ ನಿಮ್ಮ ಅಪ್ಪ ಯಾವಡಿಯಲ್ಲ, ಅದಕ್ಕೆ ಹಂಗೆ ಹೇಳ್ತೀಯ. ನಮ್ಮ ಅಪ್ಪ ಹಂಗಲ್ಲ ಕಣಪ್ಪ. ಒಂದ್ಸಲಿ ತೆಗೆದು ಬಿಸಾಕ್ತು ಅಂದರೆ ಅಷ್ಟು ದೂರ ಹೋಗಿ ಬಿದ್ದಿರ್ತೀನಿ. ನಿನಗೆ ಹೆಂಗೆ ಗೊತ್ತು? ಇವನು ಯಾವಾಗಲೇ ಇವನು ಎದ್ರು ಪುಕ್ಲೆ. ಹಂಗೆ ಎದ್ರುಕೊಳ್ಳೋನಾಗಿದ್ರೆ ಮತ್ತೆ ಚೆನ್ನಾಗಿ ಓದಿ ಬರೀಬೇಕಾಗಿತ್ತು ಎಕ್ಸಾಮ್ನ. ಓದಿದ್ದೆ ಕಣೋ, ತಲೆಗೆ ಹೋಗಲ್ಲ ಅಂತದೆ ಎಷ್ಟು ಓದಿದ್ರು. ಲೋ, ಮೇಷ್ಟ್ರು ಬಂದ್ರು ಕಣ್ರು. ಏನ್ರೋ ಎಲ್ಲ ನೋಡಿದ್ರೇನ್ರೋ ಪೇಪರ್ನ? ಚೆನ್ನಾಗಿ ಬರ್ದಿದ್ರೇನ್ರೋ? ನೋಡ್ಕೊಂಡ್ರೇನ ನಿಮ್ಮ ಮಾರ್ಕ್ಸ್ಗಳ್ನ ಹೆಂಗದವೆ ಅಂತ ಹೇಳ್ಬಿಟ್ಟು? 15, 19, 30, 40 ಸೂಪರಾಗಿ ತೆಗ್ದಿದ್ದೀರ ಮಾರ್ಕ್ಸ್ಗಳ್ನ. ಓ ಮಂಜು ಸಾಹೇಬ್ರು, ಏನಪ್ಪ ಯಾವ ಹಾಡು ಇರಲಿಲ್ಲೇನು ಬರೆಯಕ್ಕೆ ನಿನಗೆ? ದೊಡ್ಡವರೆಲ್ಲ ಜಾಣರಲ್ಲ ಟೊಯ್ ಟೊಯ್, ಚಿಕ್ಕವರೆಲ್ಲ ಕೋಣರಲ್ಲ ಟೊಯ್ ಟೊಯ್. ಸೂಪರಾಗಿ ಬರ್ದಿದ್ದಿ ಕಣ. ಇನ್ನು ಪ್ರದೀಪ, ಸೇಮ್ ಮಂಜುಂದ ಡೇಟ್ ಕಾಪಿ ಹೊಡೆದಿದೀಯ. ಯಾಕಪ್ಪ, ನಿನಗೆ ಯಾವ ಬೇರೆ ಹಾಡು ಗೊತ್ತಿರಲಿಲ್ಲನಪ್ಪ ಪ್ರದೀಪ? ನೀನು ಅವನು ಏನು ಹಾಡು ಬರ್ದಾನ ಅದನ್ನೇ ಬರ್ದಿದೀಯಲ್ಲಪ್ಪ. ಸರ್, ಅದು ಅವನು ಹಾಡು ಬರ್ದಾನೆ ಅಂತಾನೆ ನನಗೆ ಗೊತ್ತಿರಲಿಲ್ಲ ಸರ್. ನಾನೇನೋ ಇಷ್ಟು ಉದ್ದ ಆನ್ಸರ್ ಬರ್ದಿದಾನಲ್ಲ ಅಂತ ಹೇಳಿ ಅದನ್ನ ನೋಡ್ಕೊಂಡು ಬರ್ಕೊಂಡೆ ಸರ್. ನಾನು ಹಾಡು ಅಂತ ಗೊತ್ತಿದ್ರೆ ಬರಿತಾನೆ ಇರಲಿಲ್ಲ ಸರ್. ಅದೇನು ಅಂತ ಓದಕ್ಕೆ ಬಂದಿದ್ರೆ ಗೊತ್ತಾಗ್ತಿತ್ತು ನಿನಗೆ, ಹಾಡೋ ಯಾತ್ರದು ಅಂತಂದು. ಓದಕ್ಕೆ ಬರಲ್ಲ, ಇನ್ನೇನು ಗೊತ್ತಾಗತ್ತೆ ಪಾಪ ನಿನಗೆ. ಹಿಂಗೆ ಮಾಡ್ರಿ ಎಕ್ಸಾಮಲ್ಲಿ, ಯಾರು ಏನು ಬರ್ದಿರ್ತಾರೋ ಅದು ನೋಡ್ಕೊಂಡು ಇಟ್ಟು ಬರೆದ್ಬಿಡ್ರಿ. ಆಮೇಲೆ ನಮ್ಗೆ ಗೊತ್ತಿರಲಿಲ್ಲ ಅವನೇನು ಬರ್ದದ್ದು ಅದನ್ನ ಬರದೆ ಬರೀ ಇದೇ ಉತ್ತರಗಳು ಕೊಡ್ಬೇಕು. ಕಷ್ಟಪಟ್ಟು ಓದ್ಬೇಕು, ಕಲಿಬೇಕು, ಎಕ್ಸಾಮ್ ಬರಿಬೇಕು ಅನ್ನೋದಿಲ್ಲ. ಇವ್ರದಾಗ ಏನು ಬರ್ದಿರ್ತಾರ ನೋಡ್ಕೊಂಡು ಬರೆಯೋದು.
ಆಮೇಲೆ ಅವನು ಏನು ಬರ್ದದ ಅಂತ ಗೊತ್ತೇ ಇರಲಿಲ್ಲ ಸರ್ ಅಂತ ಅನ್ನೋದು ದಂಡ ಪಿಂಡುಗಳು ತಂದು. ಏನೋ ಫಸ್ಟ್ ರ್ಯಾಂಕ್ ರಾಜು, ನೀನು ಚೆನ್ನಾಗಿ ಬರ್ದಿರ್ತೀಯ, ನೀನಾದರೂ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರ್ತೀಯ ಅಂತ ಅನ್ಕೊಂಡಿದ್ದೆ. ನೀನು ಈ ಸಲ ಹಿಂಗೆ ಮಾಡಿದೀಯಲ್ಲ, ಯಾಕೆ ಓದಿರ್ಲಿಲ್ವಾ? ಏನಂಗೆ ತೆಗ್ದಿದೆಯಲ್ಲ ಮಾರ್ಕ್ಸ್ 50ಕ್ಕೆ 34 ದಂಡ ಪಿಂಡು ತಂದು. ಸರ್ ನಾನು ಚೆನ್ನಾಗಿ ಬರೆದಿದ್ದೆ ಸರ್, ಎಲ್ಲ ಪ್ರಶ್ನೆಗೂ ಉತ್ತರ ಕರೆಕ್ಟಾಗಿ ಬರೆದಿದ್ದೆ ಸರ್. ಓಹೋ ಹೌದೇನು, ಹಂಗಾರೆ ನಾವೇ ಎಲ್ಲೋ ಕರೆಕ್ಷನ್ ತಪ್ಪು ಮಾಡಿದೀವಿ ಅಲ್ವಾ? ಹ್ಞೂ ಸರ್, ನೀವೇ ಎಲ್ಲ ತಪ್ಪು ಮಾಡಿದ್ದೀರಿ. ಇನ್ನೊಂದ್ಸಲಿ ಚೆಕ್ ಮಾಡಿ ನೋಡಿ ಸರ್. ಸಾಕು ಬಾಯಿ ಮುಚ್ಚಲ ಕತ್ತೆ ಬಡವಂತಂದು. ನಮಗೆ ಹೇಳ್ತಾನೆ ಕರೆಕ್ಷನ್ ಕರೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಪೇಪರ್ ತೆಗ್ದು ನೋಡಿದೀಯನ ಏನೇನು ಬರ್ದಿದೀಯ ಆನ್ಸರು ಅಂತ ಹೇಳ್ಬಿಟ್ಟು. ಸರ್ ಅದು ಏನು ಸರ್ ಅದು ನಿಮಗೆ ಯಾವ ದಿನ ಯಾವ ಪೇಪರ್ ಇರುತ್ತೆ ಅಂತಲೂ ಗೊತ್ತಿರಲ್ಲ ನೆಟ್ಟಿಗೆ. ಅವತ್ತು ಇಂಗ್ಲೀಷ್ ಪೇಪರ್ ಇರೋದು, ಇಂಗ್ಲೀಷ್ ಪೇಪರ್ದಕ್ಕೆ ಏನೋ ಆನ್ಸರ್ ಮಾಡಿದೀಯಾ? ವಿಜ್ಞಾನ ಕ್ವಶನ್ಸ್ ಪೇಪರಿಗೆ ಆನ್ಸರ್ ಮಾಡೋ ಥರ ಮಾಡಿದೀಯಾ ಕತ್ತೆ ಬಡವಂತಂದು. ಹೌದೇನ್ಲ, ಅವತ್ತು ಕೇಳಿದ್ಕೆ ಇದು ವಿಜ್ಞಾನನೇ ಕಣೋ ಅಂತ ಹೇಳ್ದೆ ಬಡ್ಡಿ ಮಗನೇ. ಹ್ಞೂ ಕಣೋ ವಿಜ್ಞಾನನೇ. ಈ ಮೇಷ್ಟ್ರು ಏನೋ ಕನ್ಫ್ಯೂಷನ್ಸ್ ಮಾಡ್ಕೊಂಡು ಹೇಳ್ತಿದಾರೆ. ಏನ್ರ ಅದು ನಿಮ್ಮಿಬ್ಬರದು ಗುಸ ತಿರುಗ್ರ ಈ ಕಡೆ. ಎಕ್ಸಾಮ್ ಬರಿಬೇಕಾದ್ರೆ ನೆಟ್ಟು ಬರೆಯಕ್ಕೆ ಬರಲ್ಲ, ತಪ್ಪು ಬರೆಯೋದು. ಆಮೇಲೆ ಈಗ ನೀ ಮಾಡಿದ್ಕೊಡು ನಾ ಮಾಡಿದ್ಕೊಡು ಅಂತ ಜಗಳಾಡೋದು. ಮುಚ್ಚರ ಬಾಯ ಸಾಕು. ಇವತ್ತು ಯಾರ್ಯಾರು ಎಲ್ಲ ಫೇಲ್ ಆಗಿದ್ದೀರೋ ಇಂಗ್ಲೀಷಲ್ಲಿ ಅವರೆಲ್ಲ ನಾಳೆಯ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಬರಬೇಕು. ಯಾವನಾರು ಪೇರೆಂಟ್ಸ್ ಕರ್ಕೊಂಡಂಗೆ ಕ್ಲಾಸಿಗೆ ಬಂದರೆ ಅವನ್ನ ಕ್ಲಾಸಿಗೆ ಸೇರಿಸಲ್ಲ. ಹೇಳಿದೀನಿ ನೋಡ್ರೋ ಆ ಹುಡುಗಿರು ನೋಡಿ ಕಲೀರೋ. ಎಷ್ಟು ಚೆನ್ನಾಗಿ ಓದಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂತ, ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾರೆ ಪಿಂಕಿ ಮತ್ತು ಗೀತಾ. ಎದ್ದೇಳ್ರಮ್ಮ ಪಿಂಕಿ ಮತ್ತು ಗೀತಾ. ಎಷ್ಟಮ್ಮ ಪಿಂಕಿ ಮಾರ್ಕ್ಸ್ ನಿಂದು? ವೆರಿ ಗುಡ್. ನೋಡ್ರೋ ಅವಳು ನೋಡಿ ಕಲೀರೋ, ಹೆಂಗೆ ಓದಿ ಹೆಂಗೆ ಮಾರ್ಕ್ಸ್ ತೆಗ್ದಿದ್ದಾಳೆ ಅಂತ ಹೇಳ್ಬಿಟ್ಟು. ನೀವು ಇದ್ದೀರಾ ದಂಡ ಪಿಂಡ್ಗುಳ. ನಿಂದೆಷ್ಟಮ್ಮ ಗೀತಾ? ಸರ್ ನಂದು 48 ಸರ್. ವೆರಿ ಗುಡ್ ಕಣಮ್ಮ. ಇಬ್ರು ಚೆನ್ನಾಗಿ ತೆಗ್ದಿದ್ದೀರಾ ಮಾರ್ಕ್ಸ್ನ. ಚೆನ್ನಾಗಿ ಓದಿದ್ದೀರಾ ಇಬ್ರು. ಏನಂಗೆ ಕುತ್ಕೊಂಡಿದ್ದೀರಾ ಕಣ್ಕೊಂಡು ಬಿಟ್ಕೊಂಡು? ಕ್ಲಾಪ್ಸ್ ಮಾಡ್ರೋ ಅವ್ರಿಬ್ರಿಗೂ. ಕುತ್ಕೊಳ್ರಮ್ಮ. ಯಾರ್ಯಾರು ಫೇಲ್ ಆಗಿದ್ದೀರೋ ಅವರು ನಾಳೆ ಪೇಪರ್ ಸಮೇತ ನಿಮ್ಮ ತಂದೆ ಅಥವಾ ತಾಯಿ ಯಾರನ್ನಾದ್ರೂ ಕರ್ಕೊಂಡು ಬರಬೇಕು ಆಫೀಸ್ ರೂಮಿಗೆ. ಯಾರಾದರೂ ಹಂಗೆ ಬಂದ್ರಿ ನಾಳೆ ಇದೆ ನಿಮಗೆ. ಲೋ ಪ್ರದಿ ಏನ್ಲೋ ಮಾಡೋದು? ನಾಳೆ ಪೇಪರ್ ಸಮೇತ ಕರ್ಕೊಂಬರ್ಬೇಕಂತೆ ಇಲ್ಲ ಅಪ್ಪನ ಅಮ್ಮನ. ನಾನೇನಾರ ನಮ್ಮ ಅಪ್ಪನ ಕರ್ಕೊಂಬಂದ್ರೆ ಅಷ್ಟೇ. ಲೋ ನಿಮ್ಮಪ್ಪ ಹಿಂಗೆ ಕರ್ಕೊಂಬರಕ್ ನಿಮ್ಮಪ್ಪ ಎಲ್ಲ ಮನೆಗಿರುತ್ತೆ, ನಿಮ್ಮಪ್ಪ ಎಲ್ಲೆಲ್ಲೋ ಹೋಗಿರುತ್ತೆ. ನೀನು ಸುಮ್ಮನೆ ಒಂದು ಕೆಲಸ ಮಾಡು. ನಿಮ್ಮ ಅಜ್ಜಿ ನಿನಗೇನು ಒಡೆಯಲ್ಲ ಬೈಯಲ್ಲ, ಮುದ್ದು ಮಾಡ್ತಾ ಇರುತ್ತಲ್ಲ, ನಿಮ್ಮ ಅಜ್ಜಿನ ಕರ್ಕೊಂಬಂದ್ಬಿಡು. ಅವಾಗ ಏನು ಮಾಡಲ್ಲ ನಿಮ್ಮ ಅಜ್ಜಿ. ಓ ಹೌದಲ್ಲ. ಆದ್ರೆ ಮೇಷ್ಟ್ರು ನಿಮ್ಮಪ್ಪ ನಿಮ್ಮ ಅಮ್ಮನೇ ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ. ನಮ್ಮಪ್ಪ ನಮ್ಮಮ್ಮ ಇಬ್ರು ಎಲ್ಲ ಕೆಲ್ಸಕ್ಕೆ ಹೋಗಿದ್ರು, ನಮ್ಮ ಅಜ್ಜ ಅಜ್ಜಿ ಅಷ್ಟೇ ಮನೆಗಿರ್ತಾರೆ ಯಾವಾಗ್ಲೂ ಅಂತ ಹೇಳಿ ನಿಮ್ಮ ಅಜ್ಜಿನ ಕರ್ಕೊಂಬರ್ಲ, ಏನೂ ಆಗಲ್ಲ. ಕಾಣ್ಲ ಹಂಗೆ ಮಾಡ್ತೀನಿ. ಮತ್ತೆ ನೀನು ಯಾರಿಗೆ ಕರ್ಕೊಂಬರ್ತೀಯ? ನಾನಿನ್ನ ಮನೆಗೆ ಹೋಗಿ ಏನ್ ಮಾಡೋಣ, ಯಾರನ್ನು ಕರ್ಕೊಂಡು ಹೋಗೋಣ ಅಂತ ನಮ್ಮ ಮನೆಗೆ ಹೋಗಿ ಪ್ಲಾನ್ ಮಾಡ್ತೀನಿ ಕಣ್ಲ. ಲೋ ನನಗೂ ಏನಾದರೂ ಒಂದು ಐಡಿಯಾ ಕೊಡ್ರು. ಯಾಕ್ಲ ನಿನಗೆ ಯಾಕ್ಲ ಐಡಿಯಾ? ನಿಮ್ಮ ಮನೆಗೇನು ಯಾರು ಏನು ಹೊಡಿಯಲ್ವಲ್ಲ, ನೀನು ಹೆಂಗೆ ಮಾರ್ಕ್ಸ್ ತಗೋದ್ರು? ನಮ್ಮ ಮನೆಗೇನು ಹೊಡಿಯಲ್ಲ, ಆದರೆ ಇನ್ನು 1 ಮಾರ್ಕ್ಸ್ ಬಂದಿದ್ರೆ ನಾನು ಪಾಸ್ ಆಗ್ತಿದ್ದೆ ಕಣು. ಆ 1 ಮಾರ್ಕ್ಸಿಗೋಸ್ಕರ ನಾನೀಗ ನಮ್ಮ ಮನೆಗೆ ಯಾರನ್ನಾದ್ರೂ ಕರ್ಕೊಂಬರ್ಬೇಕು. ಒಂದು ಕೆಲಸ ಮಾಡು, ಆನ್ಸರ್ ಎಲ್ಲಿ ತಪ್ಪು ಬರ್ದಿದೆ ನೋಡಿ, ಇನ್ನು 1 ಮಾರ್ಕ್ಸಿಗೆ ಆನ್ಸರ್ ಬರೋ ಥರ ಎಲ್ಲರ ಆನ್ಸರ್ ಸೇರಿಸ್ಬಿಟ್ಟು ಬರೆದ್ಬಿಟ್ಟು ಆಮೇಲೆ ಮೇಷ್ಟ್ರನ್ನು ಕೇಳು, ಸರ್ ನಾನಿಲ್ಲಿ ಆನ್ಸರ್ ಬರ್ದೀನಿ, ನೀವು ಮಾರ್ಕ್ಸ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಆ 1 ಮಾರ್ಕ್ಸ್ ಬರ್ತತಾ, ಅವಾಗ ನೀನು ಪಾಸ್ ಹಾಕಿಯ. ಮೇಷ್ಟ್ರಿಗೆ ಏನಾರು ಗೊತ್ತಾದ್ರೆ ಈಗ ಬರ್ಕೊಂಬಂದಿಯ ಅಂತ ಹೇಳಿ ನೀನು ಉದ್ದುದ್ದ ಇರೋ ಆನ್ಸರ್ನ ಬರೆಯಕ್ಕೆ ಹೋಗ್ಬೇಡ ಕಣ್ಲ. 1 ಮಾರ್ಕ್ಸಿಂದ ಎಲ್ಲಾರು ಕ್ವಶನಿಗೆ ಆನ್ಸರ್ ಇರ್ತತ್ತಲ್ಲ, ಅದನ್ನ ಮಾತ್ರ ಬರಿ. ಹಂಗಾದ್ರೆ ಗೊತ್ತಾಗಕ್ಕಿಲ್ಲ ಮೇಷ್ಟ್ರಿಗೆ. ಕಣ್ಲ ಹಂಗೆ ಮಾಡ್ತೀನಿ. ನೋಡಿದ್ರಲ್ಲ ಗೆಳೆಯರೇ, ನಿಮಗೂ ಈ ಥರ ಸ್ಕೂಲಲ್ಲಿ ಮಾರ್ಕ್ಸ್ ಶೀಟ್ ಕೊಟ್ಟಾಗ ನಿಮಗೂ ಈ ಥರ ಮೇಷ್ಟ್ರು ನಿಮ್ಮ ಪೇರೆಂಟ್ಸ್ನ ಕರ್ಕೊಂಬನ್ನಿ ಅಂತ ಹೇಳಿದಾರ? ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದ.